ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಭೂಮಿಕಾ, ಒಂದು ನಿಮಿಷ ಬನ್ನಿ. ಭೂಮಿಕಾ, ಏನಾಗ್ತಾ ಇದೆ ಇಲ್ಲಿ? ನಿಜ ಹೇಳಿ, ಅವ್ನು ನಿಮ್ಮ ಹತ್ರ ಏನಂತ ಹೇಳ್ಬಿಟ್ಟವ? ಗೌತಮರೇ, ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ. ಬರ್ತಾ ಆನಂದ್ ಅವರು ನನಗಿಲ್ಲೇ ಗೆಸ್ಟ್ ಹೌಸ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅದಕ್ಕೆ ನೀವು ಹೋಗಿರಿ, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಅವ್ನು ಏನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ, ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ನಾನು ಬರ್ದೇ ಇದ್ರೆ ಸಾಲ್ವ್ ಆಗಲ್ಲ ಅಂತ ನನ್ನ ಇಲ್ಲಿ ಕರ್ಕೊಂಡು ಬಂದ. ಇಲ್ಲ, ಆ ಥರದ್ದೆಲ್ಲ ಏನೂ ಆಗಿಲ್ಲ, ಒಂದು ಸಣ್ಣ ಸಿಗ್ನೇಚರ್ ಅಷ್ಟೇ. ನಾನು ಡಿಜಿಟಲ್ ಸಿಗ್ನೇಚರ್ ಮಾಡಿ ಕಳಿಸ್ಬೋದಾಗಿತ್ತು. ಇಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ, ಬಲವಂತವಾಗಿ ಕರ್ಕೊಂಬಂದ. ಹೋಗಿ ಆಫೀಸಿಗೆ ಬಂದ, ಅಲ್ಲಿಗೂ ಬರಲಿಲ್ಲ. ಇವಾಗ ಈ ರೀತಿ ಮಾಡ್ಕೊಂಡು ಕೂತಿದ್ದಾನೆ. ಇದೆಲ್ಲ ನೋಡ್ತಾ ಇದ್ರೆ ನನಗೇನೋ ಡೌಟ್ ಆಗ್ತಾ ಇದೆ ರೀ. ಅವ್ನು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾನೆ. ನನ್ನಿಂದ ಮುಚ್ಚಿಡೋಂಥದ್ದು ಏನಿದೆ? ಸೊ ಯಾಕೆ ಹೀಗೆಲ್ಲ ಮಾಡ್ಕೋತಾನ ಏನೋ? ಅಟ್ಲೀಸ್ಟ್ ನನಗೊಂದು ಮಾತು ಹೇಳಿದ್ರೆ ನಾನಾದ್ರೂ ಅವ್ನ ಜೊತೆ ಹೋಗ್ತಾ ಇದ್ದೆ. ಯಾರಿಗೂ ಹೇಳ್ದೆ ಕೇಳದೆ ಹೋಗಿ ಈ ಥರ ಮಾಡ್ಕೊಂಡ್ಬಂದಿದ್ದಾನೆ. ಅವ್ನಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಹಂಗಂತೂ ದಿಕ್ಕೆ ತೋರಿಸ್ದಂಗೆ ಆಗ್ಬಿಟ್ಟಿದೆ. ಭಗವಂತ ಮುಂಚೆ ಥರ ಸರಿ ಹೋದ್ರೆ ಸಾಕು. ಗೌತಮರು, ಸಮಾಧಾನ ಮಾಡ್ಕೊಳ್ಳಿ, ಇಷ್ಟೊಂದು ವೀಕ್ ಆಗಬೇಡಿ. ಆನಂದ್ ಅವ್ರಿಗೇನೂ ಆಗಲ್ಲ, ಅವ್ರು ಸರಿ ಹೋಗ್ತಾರೆ. ಸಂಕಟ ಆಗುತ್ತೆ ಭೂಮಿಕಾ ಅವ್ನ ಈ ಥರ ನೋಡೋದಕ್ಕೆ. ಅವ್ನು ಎಲ್ಲೋಗಿದ್ದ, ಯಾಕೆ ಹೋಗಿದ್ದ ನನಗೆ ಗೊತ್ತಾಗಬೇಕಷ್ಟೇ. ಗೌತಮ್, ಅದು ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಯಾರೋ ನಿನಗೆ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡ್ತಿದಾರಂತೆ. ದುಡ್ಡುಗೋಸ್ಕರ ಮೋಸನ? ಅದನ್ನು ಕಂಡುಹಿಡಿಬೇಕು, ಅವ್ರ ಬಂಡವಾಳ ಬಯಲು ಮಾಡಬೇಕು ಅಂತ ಹೇಳ್ತಿದ್ದ. ನಾನು ಫೋನ್ ಮಾಡಿದಾಗಲೂ ಯಾರೋ ಸಿಕ್ಕಿದ್ದಾರೆ, ಅವ್ರ ಹತ್ರನೇ ಮಾತಾಡ್ತಿದ್ದೀನಿ ಅಂತ ಹೇಳ್ದ. ಯಾರಂತೆ ಅವರು? ಏನು ವಿಷಯ? ಅದನ್ನು ಅವನು ಹೇಳಲಿಲ್ಲ. ಸರಿ, ಬಂದಮೇಲೆ ಕೇಳಿದ್ರೆ ಆಯಿತು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ನೋಡಿದ್ರೆ ಅಷ್ಟರಲ್ಲಿ ಹೀಗಾಯಿತು. ಅದೇನೇ ಇದ್ರು ನನ್ನ ಗಮನಕ್ಕೆ ತರ್ಬೋದಾಗಿತ್ತಲ್ಲ, ನನ್ನಿಂದ ಯಾಕೆ ಮುಚ್ಚಿಡ್ಬೇಕಾಗಿತ್ತು? ಮೋಸ್ಟ್ಲಿ ಅವ್ನ ಮನಸ್ಸಲ್ಲಿ ಅದೇನಿದೆಯೋ ಗೊತ್ತಿಲ್ವಲ್ಲ. ನಿನ್ಗೆ ಹೇಳಿದ್ರೆ ನೀನು ಟೆನ್ಷನ್ ಮಾಡ್ಕೋತೀಯಾ, ಅದಕ್ಕೆ ಇದನ್ನೆಲ್ಲ ಅವನೇ ಹ್ಯಾಂಡಲ್ ಮಾಡಿ ಟೈಮ್ ನೋಡಿಕೊಂಡು ನಿನ್ಗೆ ಹೇಳೋಣ ಅಂದ್ಕೊಂಡಿದ್ನೋ ಏನೋ. ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಅವನೇ ಹೇಳಬೇಕು. ನಮ್ಮ ಪ್ರಶ್ನೆಗೆ ಉತ್ತರ ಅವನಿಂದನೇ ಸಿಗಬೇಕು. ಕಂಡುಬಿಟ್ರೆ ಸಾಕು ಅಂತ ಅನಿಸಿದೆ. ಆನಂದ್, ಆನಂದ್, ಗೌತಮ್, ಗೌತಮ್, ಆನಂದ, ಆನಂದ, ಏನಾಯ್ತು? ಏನು ನಿಧಾನ, ಮಲ್ಕೊಳ್ಳೋ. ಏನಾಯ್ತು? ನಾ ಇಲ್ಲಿಗೆ ಹೆಂಗ ಬಂದೆ? ನನ್ನ ಮಗನೇ, ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿಗೆ ಹೆಂಗ್ ಬಂದೆ ಅಂತ ಕೇಳ್ತಾ ಇದೀಯಾ? ಸೇಫಾಗಿ ಮನೆ ಬಂದು ಎಲ್ಲಾದ್ರೂ ಖುಷಿ ಪಡು. ಹೇಳ್ದೆ ಕೇಳ್ದೆ ಯಾಕೆ ಹೋಗಿದ್ದೆ ನೀನು? ಯಾರೇನ್ ಮಾಡೋದು ನಿನಗೆ? ಏನಾಯ್ತಲ್ಲಿ? ಪ್ರಜ್ಞೆ ತಪ್ಪಿದ್ದಿದ್ದೆ. ಯಾಕೆ? ನಿನ್ನೆ ಕಣ ಕೇಳ್ತಾ ಇರೋದು, ಏನಾಯ್ತು ಅಲ್ಲಿ? ನನ್ಗೂ ಹೇಳಿದೆ, ಏನ್ ನಡೆಸ್ತಾ ಇದೀಯಾ?